ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 153. ನಾವು ಹಿಂದಿನ ಸಂಚಿಕೆಯಲ್ಲಿ ಬುದ್ಧಿವಂತ ಶಿವನಾಥ ಎಂಬ 100ನೇ ಅಧ್ಯಾಯದಲ್ಲಿ ಪರಮಹಂಸರು ಶಿವನಾಥನಿಗೆ ಹೊತ್ತು ಮೀರುತ್ತಾ ಬಂದುದನ್ನು ಸೂಚಿಸುತ್ತಾ ಒಂದು ತಮಾಷೆಯ ಮಾತನ್ನ ಹೇಳಿದ್ದರು. ಅದಕ್ಕೆ ಅಲ್ಲಿದ್ದವರೆಲ್ಲ ಗಟ್ಟಿಯಾಗಿ ನಕ್ಕರು ಎಂಬ ವಿಷಯವನ್ನ ತಿಳಿದಿದ್ದೆವು, ನೋಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಆ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣ. ಶ್ರೀರಾಮಕೃಷ್ಣರು ತನ್ನ ಬಗ್ಗೆ ಇರಿಸಿದ್ದ ಪ್ರೇಮದ ಬಗ್ಗೆ ಶಿವನಾಥ ತನ್ನ ಸ್ಮೃತಿ ಚಿತ್ರಗಳಲ್ಲಿ ಉಜ್ವಲವಾಗಿ ಬರೆದಿಟ್ಟಿದ್ದಾನೆ. ಎಷ್ಟೋ ಸಂದರ್ಭಗಳಲ್ಲಿ ಶ್ರೀರಾಮಕೃಷ್ಣರು ಅವನನ್ನು ವಾತ್ಸಲ್ಯದಿಂದ ಅಪ್ಪಿಕೊಂಡು ದಕ್ಷಿಣೇಶ್ವರಕ್ಕೆ ಮತ್ತೆ ಬರುವಂತೆ ಕೇಳಿಕೊಳ್ಳುತ್ತಿದ್ದರು. ಒಮ್ಮೆ ಹೀಗೆ ಎಷ್ಟೋ ಬಾರಿ ಕರೆದ ಮೇಲೂ ಅವನು ಬಾರದಿದ್ದಾಗ ತಾವೇ ಅವನನ್ನು ನೋಡಲು ಹೊರಟು ಬಿಟ್ಟರು. ಆಧ್ಯಾತ್ಮಿಕ ಜೀವನವನ್ನು ನಡೆಸ ಬಯಸುವ ಯಾರೇ ಆಗಲಿ ಅಂಥವರ ಬಗ್ಗೆ ಶ್ರೀರಾಮಕೃಷ್ಣರ ಪ್ರೀತಿ ಅಷ್ಟಿತ್ತು. ಆದರೆ ಇಷ್ಟು ನಿಕಟವಾದ ಸಂಪರ್ಕ ಹೊಂದಿದ್ದರೂ ಪಂಡಿತ ಶಿವನಾಥನಿಗೆ ಶ್ರೀರಾಮಕೃಷ್ಣರ ಸಮಾಧಿ ಸ್ಥಿತಿಯ ಬಗ್ಗೆ ವಿಚಿತ್ರವಾದ ನಂಬಿಕೆಯೊಂದು ಬೆಳೆದಿತ್ತು. ಅದೊಂದು ಬಗೆಯ ನರರೋಗದ ಪರಿಣಾಮವಾಗಿತ್ತು. ಅದರಿಂದಾಗಿ ಅವರೊಳಗೆ ಯಾವುದಾದರೊಂದು ಉತ್ಕಟ ಭಾವವೋ ಉದ್ವೇಗವೋ ಕೆರಳಿದಾಗ ಬವಳಿ ಬಂದು ತಾತ್ಕಾಲಿಕವಾಗಿ ಸಂಜ್ಞಾಶೂನ್ಯರಾಗಿ ಬಿಡುತ್ತಿದ್ದರು ಮತ್ತು ಒಳಗೆ ಪ್ರಬಲ ಭಾವನೆಗಳ ಸಂಚಾರವಾಗುತ್ತಿರುವುದರ ಕುರುಹಾಗಿ ಅವರ ಮುಖಮಂಡಲವು ಉಜ್ವಲ ಕಾಂತಿಯಿಂದ ಬೆಳಗುತ್ತಿತ್ತು ಎಂದು ಅವನು ಬರೆಯುತ್ತಾನೆ. ಈ ಬಗೆಯ ಅಪಸ್ಮಾರಕ್ಕೆ ಕಾರಣವೇನಿರಬಹುದೆಂದೂ ಅವನು ಊಹಿಸಿದ್ದ. ಶ್ರೀರಾಮಕೃಷ್ಣರು ತಮ್ಮ ಯೌವನ ಕಾಲದಲ್ಲಿ ಆಹಾರ ನಿದ್ರಾದಿಗಳನ್ನು ಲೆಕ್ಕಿಸದೆ ನಡೆಸಿದ ಉಗ್ರ ತಪೋಮಯ ಜೀವನದ ಬಗ್ಗೆ ಅವನಿಗೆ ಸ್ವಲ್ಪ ತಿಳಿದು ಬಂದಿತ್ತು. ಅತಿಯಾದ ದೇಹದಂಡನೆ ಮನೋದಂಡನೆಗಳಿಂದಲೇ ಅವರಿಗೆ ಈಗಿನ ವಿಕಲ್ಪಗಳು ಉಂಟಾಗಿರಬೇಕೆಂದು ಆತ ತರ್ಕಿಸಿದ್ದ. ಆದರೂ ಅಂತಹ ಸ್ಥಿತಿಯು ತೀರಾ ಅಸಹಜವೆಂದೇನೂ ಅವನಿಗೆ ತೋರಿರಲಿಲ್ಲ. ಚೈತನ್ಯ, ಮಹಮ್ಮದ ಮತ್ತು ಭಕ್ತಿ ಪ್ರವೃತ್ತಿಯ ಇತರ ಸಂತರನೇಕರಿಗೆ ಉಂಟಾಗುತ್ತಿದ್ದ ಅವಸ್ಥೆಯೂ ಇದೇ ಬಗೆಯದು ಎಂಬುದು ಅವನ ತೀರ್ಮಾನವಾಗಿತ್ತು. ಅವನ ಮನಸ್ಸಿನಲ್ಲಿ ಅಂಥ ನಂಬಿಕೆ ನೆಲೆಯೂರಲು ಪ್ರಾಯಶಃ ಕಾರಣವಾದ ಒಂದು ಘಟನೆ ಇತ್ತು. ಅದನ್ನು ಅವನೇ ತನ್ನ ಪುಸ್ತಕದಲ್ಲಿ ತಿಳಿಸುತ್ತಾನೆ. ಒಮ್ಮೆ ಶ್ರೀರಾಮಕೃಷ್ಣರ ದರ್ಶನಕ್ಕಾಗಿ ಕೆಲವು ಶ್ರೀಮಂತರು ಕಲ್ಕತ್ತದಿಂದ ಬಂದಿದ್ದರು. ಮಾತಿನ ಮಧ್ಯೆ ಶ್ರೀರಾಮಕೃಷ್ಣರು ಏತಕ್ಕೋ ಸ್ವಲ್ಪ ಹೊತ್ತು ಹೊರಗೆ ಹೋದರು. ಆಗ ಅಲ್ಲೇ ಇದ್ದ ಹೃದಯ ಬಂದಿದ್ದವರೊಂದಿಗೆ ಮಾತನಾಡಲಾರಂಭಿಸಿದ. ಸಾಧನಾ ಕಾಲದಲ್ಲಿ ಶ್ರೀರಾಮಕೃಷ್ಣರ ಅವಸ್ಥೆ ಹೇಗಿತ್ತೆಂಬುದನ್ನು ಬಣ್ಣಿಸುತ್ತಾ ಕೇಳುಗರನ್ನು ವಿಸ್ಮಿತರನ್ನಾಗಿಸಿದ. ಸಾಧನೆಯ ಉತ್ತುಂಗ ಸ್ಥಿತಿಯಲ್ಲಿದ್ದಾಗಲಂತೂ ಅವರು ಭಗವತ್ ಪ್ರೇಮದಿಂದ ಉನ್ಮತ್ತರಾಗಿ ಬಾಹ್ಯ ಪ್ರಜ್ಞೆಯನ್ನೇ ಕಳೆದುಕೊಂಡು ಮೃತಪ್ರಾಯರಾಗಿ ಬಿಟ್ಟಿದ್ದರು ಎನ್ನುತ್ತಾ ಅವರ ಮಹಿಮೆಯನ್ನು ಕೊಂಡಾಡಿದ. ಹೃದಯ ಹೀಗೆ ಹೇಳುತ್ತಿರುವಾಗಲೇ ಶ್ರೀರಾಮಕೃಷ್ಣರು ಅಲ್ಲಿಗೆ ಬಂದರು. ಅವನ ಮಾತು ಅವರ ಕಿವಿಗೂ ಬಿತ್ತು. ಆ ಮಾತಿನಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಆದರೆ ಅದರ ಹಿಂದೆ ಅವನ ಉದ್ದೇಶವೇನಿತ್ತೆಂಬುದು ಅವರಿಗೆ ಕ್ಷಣ ಮಾತ್ರದಲ್ಲಿ ಅರಿವಾಗಿ ಅವನಿಗೆ ಛೀಮಾರಿ ಹಾಕಿದರು. ಎಂಥ ಹೀನ ಬುದ್ಧಿ ನಿನ್ನದು! ಇವರ ಮುಂದೆ ನನ್ನನ್ನು ಹೊಗಳುತ್ತಿದ್ದೀಯಲ್ಲ? ಇವರ ಬೆಲೆ ಬಾಳುವ ವೇಷಭೂಷಣಗಳನ್ನು, ಚಿನ್ನದ ಸರ ಗಡಿಯಾರಗಳನ್ನು ನೋಡಿಬಿಟ್ಟೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಇವರಿಂದ ಲಪಟಾಯಿಸುವ ಯೋಜನೆ ಹಾಕಿದೆ ಅಲ್ಲವೇ? ಛೆ, ಇವರೆಲ್ಲ ನನ್ನ ಬಗ್ಗೆ ಏನು ಭಾವಿಸಿದರೆ ನನಗೇನಯ್ಯ? ಹೀಗೆಂದ ಶ್ರೀರಾಮಕೃಷ್ಣರು ಆ ಸಂದರ್ಶಕರತ್ತ ತಿರುಗಿ ಹೇಳಿದರು. ಇಲ್ಲ ಇಲ್ಲ, ಇವನೆಂದದ್ದು ಸರಿಯಲ್ಲ. ನಾನು ಕೆಲಕಾಲ ಬಾಹ್ಯಜ್ಞಾನ ಶೂನ್ಯನಾಗಿ ಬಾಹ್ಯ ಪ್ರಪಂಚದಿಂದ ವಿಮುಖನಾಗಿ ಇದ್ದದ್ದೇನೋ ನಿಜವೇ. ಆದರೆ ಹಾಗಾದದ್ದು ಮಾತ್ರ ಭಗವತ್ ಪ್ರೇಮದಿಂದಲ್ಲ. ಆ ಸಮಯದಲ್ಲಿ ನನಗೆ ನಿಜವಾಗಿಯೂ ಹುಚ್ಚು ಹಿಡಿದಿತ್ತು. ಈ ದೇವಸ್ಥಾನಕ್ಕೆ ಬರುತ್ತಿದ್ದ ಸಾಧುಗಳು ನನಗೆ ಯಾವ್ಯಾವುದೋ ಸಾಧನೆಗಳನ್ನು ಮಾಡಲು ಹೇಳಿದರು.
ನಾನು ಅದರಂತೆಯೇ ಮಾಡಲು ಯತ್ನಿಸಿದೆ. ಅದರ ಪರಿಣಾಮವಾಗಿ ನನಗೆ ಬುದ್ಧಿ ಸ್ವಾಸ್ಥ್ಯ ತಪ್ಪಿಹೋಯಿತು. ಶ್ರೀರಾಮಕೃಷ್ಣರ ಈ ಮಾತನ್ನು ಆ ಶ್ರೀಮಂತ ಭಕ್ತರು ಎಷ್ಟರ ಮಟ್ಟಿಗೆ ನಂಬಿದರೋ ಗೊತ್ತಿಲ್ಲ. ಆದರೆ ವಿಪರ್ಯಾಸವೆಂದರೆ ಬುದ್ಧಿವಂತನಾದ ಶಿವನಾಥನೇ ಈ ಮಾತನ್ನು ನಿಜವೆಂದು ಭಾವಿಸಿದ ಮತ್ತು ತನ್ನ ಈ ಅಭಿಪ್ರಾಯವನ್ನು ಅವನು ಇತರರ ಮುಂದೆಯೂ ವ್ಯಕ್ತಪಡಿಸಿದ. ಕ್ರಮೇಣ ಇದು ಶ್ರೀರಾಮಕೃಷ್ಣರ ಕಿವಿಗೂ ಬಿತ್ತು. ಒಂದು ದಿನ ಅವರು ಮಾತಿನ ಮಧ್ಯೆ ಅದನ್ನು ಪ್ರಸ್ತಾಪಿಸಿ ಅವನಿಗೆಂದರು, ಶಿವನಾಥ, ನೀನು ಇದಕ್ಕೆ ಅಂದರೆ ನನ್ನ ಭಾವ ಸಮಾಧಿಗೆ ರೋಗವೆಂದು ಹೇಳುತ್ತೀಯಂತೆ, ನಾನು ಮೂರ್ಛೆ ಬೀಳುತ್ತೇನೆ ಎನ್ನುವೆಯಂತೆ. ನಿಜವೇ? ಚೆನ್ನಾಗಿದೆ. ನೀವೆಲ್ಲ ಹಗಲಿರುಳು ಹೊನ್ನು ಮಣ್ಣುಗಳೇ ಮೊದಲಾದ ಜಡ ಪದಾರ್ಥಗಳಲ್ಲೇ ಮನತ್ತಿಟ್ಟಿದ್ದರೂ ನಿಮ್ಮ ಬುದ್ಧಿ ಸರಿಯಾಗಿಯೇ ಇರುತ್ತದೆ. ಆದರೆ ಈ ಜಗತ್ತನ್ನೇ ಚೈತನ್ಯಮಯವಾಗಿಸಿರುವ ಆ ದಿವ್ಯ ಚೈತನ್ಯವನ್ನೇ ಅವಿರತ ಸ್ಮರಿಸುತ್ತಾ ಇರುವ ನನ್ನ ಬುದ್ಧಿ ಮಾತ್ರ ಕೆಟ್ಟು ಹೋಗಿ ಅಲ್ಲವೇ? ಆಹಾ ಶಿವನಾಥ, ಎಲ್ಲಿ ಕಲಿತೆಯೋ ಈ ಬಗೆಯ ತರ್ಕವನ್ನು? ಇದಕ್ಕೆ ಏನೊಂದು ಬದಲು ಕೊಡಲಾಗದೆ ಪಂಡಿತ ಮೌನ ತಾಳಿದ. ಇನ್ನೊಮ್ಮೆ ಶಿವನಾಥ ಯಾವುದೋ ನಿರ್ದಿಷ್ಟ ದಿನದಂದು ದಕ್ಷಿಣೇಶ್ವರಕ್ಕೆ ಬರಲು ಒಪ್ಪಿದ್ದ. ಪ್ರಾಯಶಃ ಶ್ರೀರಾಮಕೃಷ್ಣರ ಪ್ರೀತಿಯ ಒತ್ತಾಯಕ್ಕೆ ಮಣಿದು. ಆದರೆ ಆ ದಿನ ಅವನು ಬರಲಿಲ್ಲ. ಮತ್ತೊಮ್ಮೆ ಅವನು ಬಂದಾಗ ಅವರು ಆಶ್ಚರ್ಯಪಡುತ್ತಲೇ ಕೇಳಿದರು, ಅಲ್ಲ, ನೀವುಗಳೆಲ್ಲ ಅಷ್ಟೊಂದು ಜಾಣರು ಅನ್ನಿಸಿಕೊಂಡವರು, ಅದು ಹೇಗೆ ನಿಮಗೆ ಸುಳ್ಳು ಹೇಳಲು ಸಾಧ್ಯವಾಗುತ್ತದೋ? ನನ್ನನ್ನು ನೀವು ಹುಚ್ಚ ಎನ್ನುತ್ತೀರಿ, ಆದರೆ ನನ್ನ ನಾಲಿಗೆಯಲ್ಲಿ ಮಾತ್ರ ಒಂದು ಸುಳ್ಳು ಬರುವುದಿಲ್ಲಪ್ಪ. ಇದಕ್ಕೇನೆಂದಾನು ಶಿವನಾಥ. ವಿಜಯ ಕೃಷ್ಣ ಗೋಸ್ವಾಮಿಯೂ ಇನ್ನಿತರರೂ ಸಂಘವನ್ನು ಬಿಟ್ಟು ಹೋದುದಕ್ಕೆ ಶ್ರೀರಾಮಕೃಷ್ಣರೊಂದಿಗಿನ ಅತಿಯಾದ ಒಡನಾಟವೇ ಕಾರಣ ಎಂದು ಶಿವನಾಥನಿಗೆ ಅನ್ನಿಸಿತು. ಆದ್ದರಿಂದ ಸಂಘ ಉಳಿದು ಬೆಳೆಯಬೇಕಾದರೆ ತಾನು ಅವರಿಂದ ದೂರವಿರಬೇಕೆಂದು ನಿಶ್ಚಯಿಸಿದ. ಅವನಿಗೂ ಶ್ರೀರಾಮಕೃಷ್ಣರಿಗೂ ಇದ್ದ ಪರಸ್ಪರ ವಿಶ್ವಾಸವನ್ನು ಕಂಡಿದ್ದವರಲ್ಲೊಬ್ಬರು ಅವನನ್ನೊಮ್ಮೆ ಕೇಳಿದರು, ಏನು ಈಚೆಗೆ ದಕ್ಷಿಣೇಶ್ವರಕ್ಕೆ ಬರುತ್ತಲೇ ಇಲ್ಲವಲ್ಲ ಎಂದು. ಅದಕ್ಕೆ ಶಾಸ್ತ್ರಿ ಉತ್ತರಿಸಿದ, ನಾನು ಅಲ್ಲಿಗೆ ಪದೇ ಪದೇ ಬರುತ್ತಿದ್ದರೆ ಸಮಾಜದ ಇತರರೂ ನನ್ನನ್ನು ಅನುಸರಿಸಿ ಬರಲಾರಂಭಿಸುತ್ತಾರೆ. ಆಗ ಸಂಘ ಬಿಟ್ಟು ಹೋಗುತ್ತದೆ. ಆದ್ದರಿಂದಲೇ ನಾನಲ್ಲಿಗೆ ಬರುವುದಿಲ್ಲ. ಹೀಗೆ ಶ್ರೀರಾಮಕೃಷ್ಣರ ಆಕರ್ಷಣೆಯ ಮೋಡಿಗೊಳಗಾಗದಿರಲು ಶಿವನಾಥ ಶಾಸ್ತ್ರಿ ಬಹಳವಾಗಿ ಪ್ರಯತ್ನಿಸಿದ. ಆದರೇನು, ಅವನ ವ್ಯಕ್ತಿತ್ವದ ಮೇಲೆ ಅವರ ಪ್ರಭಾವ ಅದಾಗಲೇ ಆಳವಾಗಿ ಅಚ್ಚೊತ್ತಿತ್ತು ಮತ್ತು ಅವನ ಹೃದಯದಲ್ಲಿ ಅವರಿಗೆ ಅತ್ಯುನ್ನತ ಸ್ಥಾನವಿತ್ತು. ಅವನು ಬರೆಯುತ್ತಾನೆ, ಆಧ್ಯಾತ್ಮಿಕ ಜೀವನದ ತೃಷೆ ಅವರಲ್ಲಿದ್ದಷ್ಟು ಉತ್ಕಟವಾಗಿ ಬೇರೆ ಯಾರಲ್ಲೂ ಇದ್ದುದನ್ನು ನಾನು ಕಾಣಲಿಲ್ಲ. ಅವರಷ್ಟು ತೀವ್ರವಾದ ತಪಸ್ಸನ್ನಾಚರಿಸಿದ ಮತ್ತೊಬ್ಬ ವ್ಯಕ್ತಿಯನ್ನು ನಾನೆಲ್ಲೂ ನೋಡಲಿಲ್ಲ. ಶ್ರೀರಾಮಕೃಷ್ಣರು ಕೇವಲ ಒಬ್ಬ ಸಾಧಕನಾಗಿ ಉಳಿದಿರಲಿಲ್ಲವೆಂಬುದು ನನಗೆ ಖಚಿತವಾಗಿದೆ. ಆಧ್ಯಾತ್ಮಿಕ ಸತ್ಯದ ನೇರ ಅನುಭವವನ್ನು ಹೊಂದಿದ್ದ ಸಿದ್ಧ ಪುರುಷರೇ ಅವರು. ಅವರೊಂದಿಗಿನ ನನ್ನ ಸಂಪರ್ಕ ಅಲ್ಪಾವಧಿಯದಾದರೂ ಅದು ನನ್ನೊಳಗಿನ ಆಧ್ಯಾತ್ಮಿಕ ಶ್ರದ್ಧೆಯನ್ನು ಬಲಗೊಳಿಸಿತು. ಅವರು ನನ್ನ ಮೇಲಿರಿಸಿದ್ದ ಪ್ರೇಮಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ನಿಸ್ಸಂಶಯವಾಗಿ ನಾನು ನನ್ನ ಜೀವನದಲ್ಲಿ ಸಂಧಿಸಿದ ಅತ್ಯದ್ಭುತ ವ್ಯಕ್ತಿ ಅವರು. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 100 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.